ಇನ್ವಿಟೇಷನ್ ಕೊಡೋ ನೆಪದಲ್ಲಿ ಬಂದವರು ಕಳ್ಳತನ ಮಾಡಿರುವಂತಹ ಘಟನೆ ನಡೆದಿರೋದು. ಆಹ್ವಾನ ಪತ್ರಿಕೆ ಕೊಡುವ ನೆಪದಲ್ಲಿ ಬಂದು ಮನೆ ದರೋಡೆಯನ್ನ ಮಾಡಲಾಗಿದೆ. ಮಹಿಳೆಯ ಕೈಕಾಲನ್ನ ಕಟ್ಟಿ ಚಿನ್ನಾಭರಣವನ್ನ ಕಳ್ಳತನ ಮಾಡಿದ್ದಾರೆ. 200 ಗ್ರಾಂ ಚಿನ್ನಾಭರಣ ದೋಚಿದ್ದಾರೆ ಈ ಖತರ್ನಾಕ್ ಕಳ್ಳರು. ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇಂದು ಮಧ್ಯಾಹ್ನ 2:30 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಆನೇಕಲ್ನಲ್ಲಿ ಸಂಭವಿಸಿರುವುದು. ಕುಡಿಯೋಕೆ ನೀರು ಕೊಡಿ ಅಂತ ಕೇಳಿರ್ತಾರೆ ಈ ದರೋಡೆಕೋರರು. ಮಹಿಳೆಯ ಕೈಕಾಲನ್ನ ಕಟ್ಟಿ ಚಿನ್ನಾಭರಣವನ್ನ ಕಳ್ಳತನ ಮಾಡಿದ್ದಾರೆ. ಫಸ್ಟ್ ಅವ್ರು ಬರೋದು ಈ ಇನ್ವಿಟೇಷನ್ ಕೊಡೋ ನೆಪದಲ್ಲಿ ಬರ್ತಾರೆ. ಬಂದು ಮನೆ ಕಳ್ಳತನವನ್ನ ಮಾಡಿದ್ದಾರೆ. 200 ಗ್ರಾಂ ಚಿನ್ನಾಭರಣವನ್ನ ದೋಚಿ ಪರಾರಿಯಾಗಿದ್ದಾರೆ ಈ ಖತರ್ನಾಕ್ ಗ್ಯಾಂಗ್. ಈಗ ಕಳ್ಳರು ಯಾವ್ಯಾವ ರೂಪದಲ್ಲಿ ಏನೇನು ಹೇಳ್ಕೊಂಡು ಬರ್ತಾರೆ ಅಂತಾನೆ ಹೇಳೋಕ್ಕಾಗೋದಿಲ್ಲ. ಆನೇಕಲ್ನಲ್ಲಿ ಇಂಥದ್ದೊಂದು ಘಟನೆ ಆಗಿದೆ. ಬಂದಿರ್ತಾರೆ ಇನ್ವಿಟೇಷನ್ ಕೊಡೋ ನೆಪದಲ್ಲಿ. ನಂತರ ನೀರು ಕೇಳಿದ್ದಾರೆ. ನೀರು ಕೊಡೋಕೆ ಅಂತ ಹೋದಾಗ ಮಹಿಳೆಯ ಕೈಕಾಲನ್ನ ಕಟ್ಟಿ 200 ಗ್ರಾಂ ಚಿನ್ನಾಭರಣವನ್ನ ದೋಚಿದ್ದಾರೆ. ಕೊಡೋಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಕೂತ್ಕೊಂಡು ಲಗ್ನ ಪತ್ರಿಕೆ ಕೊಡೋ ಒಂದು ಮಾತು ಹೇಳ್ತಾ ಒಂದು ನೀರು ಕೊಡಿ ಅಂತ ಕೇಳಿದ್ದಾರೆ. ನೀರು ಕೊಡಿ ಅಂದಾಗ ಒಂದು 4-5 ಹೆಜ್ಜೆ ಇಟ್ಟಿದ್ದಾರೋ ಇಲ್ವೋ, ಆ ಹಿಂದಿನಿಂದ ಒಂದು ಜೆಂಟ್ಸು ಬಂದು ಮುಂದೆ ಆ ಲೇಡಿ ಏನು ಬಂದಿದ್ದಾರೋ ಅವರು ಬಾಯಿಗೆ ಬಟ್ಟೆ ತುರುಕಿ ಚಾಕು ಇಟ್ಟು ಒಂದು ಚೇರ್ ಮೇಲೆ ರೂಮ್ಗೆ ಕರ್ಕೊಂಡೋಗಿ ಅವ್ರ ವೇಲ್ನೇ ತಗೊಂಡೋಗಿ ಕಟ್ಟಾಕಿ ಹಿಂದೆ ಕೈ ಕಟ್ಟಾಕಿ ಅವರ ಕತ್ತತ್ರ ಚಾಕು ಇಟ್ಬಿಟ್ಟು ಅವ್ರ ಕತ್ತಲ್ಲಿರೋ ಏನು ಒಡವೆ ಇದೆಯೋ, ಕಿವಿಯಲ್ಲಿರೋ ಒಡವೆಗಳು ಮತ್ತು ಮನೆ ಒಳಗೆ ಏನಿದೆಯೋ ಆ ಒಡವೆಗಳನ್ನೆಲ್ಲ ದೋಚಿದ್ದಾರೆ. ಇದೇ ರೀತಿ ಸುಮಾರು ಒಂದು 4-5 ಕಳ್ತನಗಳು ನಮ್ಮ ನೆರಳೂರು. ಸರ್, ಮಧ್ಯಾಹ್ನ ನಮ್ಮ ಮನೇಲಿ ನಾನು ಕೆಲ್ಸಕ್ಕೆ ಹೋಗಿದ್ದಾಗ ನಮ್ಮ ವೈಫು ಒಬ್ಬರೇ ಇದ್ದಾಗ ಅವರು ಬಂದು ಮನೆ ಬಾಗಿಲು ತಟ್ಟಿದ್ದಾರೆ. ಬಾಗಿಲು ತಟ್ಟಿ ಇವರು ಇನ್ನೇನು ಓಪನ್ ಮಾಡಿ ನೋಡೋ ಅಷ್ಟೊತ್ತಿಗೆ ಇನ್ವಿಟೇಷನ್ ಕೊಡಬೇಕು ಅಂತ ಹೇಳಿದ್ದಾರೆ. ಇನ್ವಿಟೇಷನ್ ಕೊಡಬೇಕು ಅಂತ ಸ್ವಲ್ಪ ಹೊತ್ತು ಇದಕ್ಕೆ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಅವರು ಹಿಂದೆಗಡೆಯಿಂದ ಬಂದಂಗೆ ಬಾಯಿ ಮುಚ್ಕೊಂಡು ಹಿಂದೆಗಡೆಯಿಂದ ಒಬ್ಬ ಯಾರೋ ಮಾಸ್ಕ್ ಹಾಕ್ಕೊಂಡು ಫುಲ್ಲು ಮಂಕಿ ಕ್ಯಾಪ್ ಹಾಕ್ಕೊಂಡು ಒಬ್ಬ ಜೆಂಟ್ಸ್ ಬಂದು ಬಾಗಿಲು ಹಾಕ್ಕೊಂಡು ಒಳಗಡೆ ಕರ್ಕೊಂಡೋಗಿ ಅವ್ರಿಗೆ ಇನ್ನು ಹಂಗೆ ಕತ್ ಮೇಲೆ ಚಾಕು ಇಟ್ಕೊಂಡು ನೀವು ಏನೇನು ಒಡವೆ ಇದೋ ತೋರಿಸ್ರೆ ಸುಮ್ಮನೆ ಬಿಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೆದರಿಸಿ ಕತ್ ಮೇಲೆ ಚಾಕು ಇಟ್ಕೊಂಡು ಮನೇಲಿ ಏನೇನಿತ್ತೋ ಎಲ್ಲ ಅವ್ರಿಗೆ ತೋರಿಸ್ಕೊಂಡು ಎಲ್ಲ ತೊಗೊಂಡು ಆಮೇಲೆ ಅವ್ರಿಗೆ ಒಂದು ಚೇರ್ಗೆ ಇಬ್ಬರು ಸೇರಿಕೊಂಡು ಕಟ್ಟಾಕಿ ಬಾಯಿಗೆ ಬಟ್ಟೆ ಕಟ್ಬಿಟ್ಟು ಅವರು ಹೋಗಿದ್ದಾರೆ. ಇಷ್ಟು ಮಧ್ಯಾಹ್ನ 2 ಗಂಟೆಯಿಂದ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಂಬರೀಶ್, ಇದು ಎಷ್ಟೊತ್ತಿನಲ್ಲಿ ಆಗಿರುವಂತಹ ಘಟನೆ? ಸದ್ಯ ಮಹಿಳೆ ಹೇಗಿದ್ದಾರೆ? ಇನ್ನ ಇವರು ಇದೇ ರೀತಿ ಅಲ್ಲಿ ಇಂಥ ಕಳ್ಳತನದ ಪ್ರಕರಣಗಳು ನಡೆದಿದ್ಯಾ? ಅವ್ರನ್ನ ಹಿಡಿಯೋ ನಿಟ್ಟಿನಲ್ಲಿ ಪೊಲೀಸರು ಯಾವ ರೀತಿ ಕ್ರಮವನ್ನ ಕೈಗೊಳ್ತಿದ್ದಾರೆ? ಅರ್ಪಿತಾ, ಖಂಡಿತ ಏನ್ ಮದುವೆಯ ಇನ್ವಿಟೇಷನ್ ಕಾರ್ಡ್ ಕೊಡೋ ನೆಪದಲ್ಲಿ ಮನೆಗೆ ನುಗ್ಗಿರುವಂತದ್ದು. ಮನೆಯಲ್ಲಿ ಯಾರು ಇಲ್ಲದ ಸಂದರ್ಭದಲ್ಲಿ ಮಹಿಳೆ ಒಬ್ಬರೇ ಇರ್ಬೇಕಾದ್ರೆ ಮೊದಲಿಗೆ ಒಬ್ಬ ಮಹಿಳೆ ಮತ್ತು ಪುರುಷ ಇಬ್ರು ಬರ್ತಾರೆ. ಆದ್ರೆ ಮಹಿಳೆ ಬಂದು ನಾನು ಈ ರೀತಿ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ಬಂದಿದ್ದೀನಿ ಅಂತೇಳಿ ಮನೆ ಬಳಿ ಹೋಗ್ತಾಳೆ. ಆ ಸಂದರ್ಭದಲ್ಲಿ ಏನ್ ನಾಗವೇಣಿ ಅಂತೇಳಿ ಮನೆಯಲ್ಲಿದ್ದಂತಹ ಗೃಹಿಣಿ ಆಕೆಯನ್ನ ಒಳಗಡೆ ಕರ್ಕೊಡ್ತಾರೆ. ಒಳಗಡೆ ಕರ್ಕೊಡೋ ಸಂದರ್ಭದಲ್ಲಿ ಕುಡಿಯೋದಕ್ಕೆ ನೀರ್ ಕೇಳ್ತಾರೆ. ಆ ಸಂದರ್ಭದಲ್ಲಿ ಆಕೆ ಏನು ಅಡ್ಗೆ ಮನೆಗೆ ಹೋಗಿ ನೀರ್ ತಗೊಂಬರಕ್ ಹೋದಾಗ ಇನ್ನೊಬ್ಬ ಪುರುಷ ಎಂಟ್ರಿ ಆಗ್ತಾನೆ. ಅಂದ್ರೆ ಇಬ್ರು ಮೊದಲೇ ಪ್ಲಾನ್ ಮಾಡ್ಕೊಂಡು ಮನೇಲಿ ಯಾರು ಇಲ್ಲ ಅಂತೇಳಿ ಟಾರ್ಗೆಟ್ ಮಾಡಿ ಈ ಮನೆಗೆ ನುಗ್ಗಿರೋಂಥದ್ದು. ಮನೆಗೆ ನುಗ್ಗಿದ ತಕ್ಷಣ ಬಾಗ್ಲನ್ನ ಹಾಕಿ ಒಳಗಡೆ ಏನು ಆಕೆಯನ್ನ ಅಡಿಗೆ ಮನೆಗೆ ಹೋಗಿದ್ದಂತಹ ಮಹಿಳೆ ನಾಗವೇಣಿಯನ್ನ ಹಿಂಭಾಗದಿಂದ ಹೋಗಿ ಕೈಗಳನ್ನ ಕಟ್ಟಿ ಮೊದಲಿಗೆ ಆಕೆಯನ್ನ ರೂಮ್ ಒಳಗಡೆ ಕರ್ಕೊಂಡೋಗಿ ಕುತ್ತಿಗೆಗೆ ಚಾಕು ಇಟ್ಟು ನಂತರ ಆಕೆ ಬಳಿ ಏನು ಲಾಕರ್ನ ಕೀಯನ್ನ ಕೇಳ್ತಾರೆ. ಇಲ್ಲ ಅಂದ್ರೆ ನಿನ್ನ ಸಾಯಿಸ್ತೀನಿ ಅಂತೇಳಿ ಬೆದರಿಕೆಯನ್ನು ಹಾಕ್ತಾರೆ. ಆ ಸಂದರ್ಭದಲ್ಲಿ ಕೀಯನ್ನ ಕೊಟ್ಟಾಗ 200 ಗ್ರಾಂ ಚಿನ್ನ ಮತ್ತು ಬೆಳ್ಳಿಯನ್ನ ಕಳ್ತನ ಮಾಡಿ ಈಗ ಪರಾರಿಯಾಗಿರೋದು. ಸ್ಥಳಕ್ಕೆ ಅಡಿಷನಲ್ ಬೆಂಗಳೂರು ಗ್ರಾಮಾಂತರ SP ಇರ್ಬೋದು ಅಥವಾ ಅಡಿಷನಲ್ SP ಮತ್ತು ಆನೇಕಲ್ನ ಉಪ ವಿಭಾಗದ DYSP ಸೇರಿದಂತೆ ಎಲ್ಲರೂ ಸಹ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿರೋದು. ಜೊತೆಗೆ ಏನು ಡಾಗ್ ಸ್ಕ್ವಾಡ್ ಇರ್ಬೋದು ಅಥವಾ ಬೆಳಂಚು ತಜ್ಞರ ತಂಡ ಸಹ ಸ್ಥಳಕ್ಕೆ ಭೇಟಿ ಕೊಟ್ಟು ಈಗ ಸೋಕೋ ಟೀಮ್ ಎಲ್ಲ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಪ್ರಕರಣ ದಾಖಲು ಮಾಡ್ಕೊಂಡು ಈಗ ತನಿಖೆ ಮಾಡ್ತಿರೋದು. ಅಂದ್ರೆ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡ್ಬೇಕಾದ್ರೂ ಸಹ ಒಂದಷ್ಟು ಮನೆಗೆ ಯಾರೇ ಬಂದ್ರು ಎಚ್ಚರವಾಗಿರ್ಬೇಕು ಅನ್ನೋದು ಒಂದು ಸಂದೇಶ ಹೋಗಿರೋಂಥದ್ದು. ಅರ್ಪಿತಾ, ಧನ್ಯವಾದ ಅಂಬರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.